ಸಾಧಕರ ಸೀಟ್ ಮೇಲೆ ಕೂರಲು ಒಪ್ಕೊಂಡ್ರ ರಾಹುಲ್ ದ್ರಾವಿಡ್ ಮತ್ತು ಅನಿಲ್ ಕುಂಬ್ಳೆ. ಅಸಾಮಾನ್ಯ ಸಾಧನೆ ಮಾಡಿರೋ ಕರುನಾಡಿನ ಪ್ರತಿಭಾವಂತರನ್ನ ಸಾಧಕರ ಸೀಟ್ ಮೇಲೆ ಕೂರಿಸಿ ಅವರ ಮುಂದೆಯೇ ಅವರ ಸಾಧನೆಯ ಜರ್ನಿಯನ್ನ ಅನಾವರಣ ಮಾಡುವ ವಿಶಿಷ್ಟ ಶೋ ವೀಕೆಂಡ್ ವಿತ್ ರಮೇಶ್. ಜಿ ಕನ್ನಡ ವಾಹಿನಿಯಲ್ಲಿ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಕಾರ್ಯಕ್ರಮ ಶುರು ಆದಾಗಿನಿಂದಲೂ ಸಾಧಕರ ಸೀಟ್ ಮೇಲೆ ಕರ್ನಾಟಕದ ಹೆಮ್ಮೆಯ ದ ವರ್ಲ್ಡ್ ರಾಹುಲ್ ದ್ರಾವಿಡ್ ಹಾಗೂ ಜಂಬೋ ಅನಿಲ್ ಕುಂಬ್ಳೆ ಅವರನ್ನ ನೋಡಬೇಕೆಂಬ ಕನವರಿಕೆ ಅದೆಷ್ಟು ಜನರಿಗಿದೆಯೋ ಲೆಕ್ಕವೇ ಇಲ್ಲ. ಇಲ್ಲಿಯವರೆಗೂ ಇವರನ್ನೆಲ್ಲ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮಿಸ್ ಮಾಡಿಕೊಂಡ ವೀಕ್ಷಕರಿಗೆ ಇನ್ಮೇಲಾದ್ರೂ ಅವರ ಸಾಧನೆಯನ್ನ ಕಣ್ತುಂಬಿಕೊಳ್ಳೋ ಭಾಗ್ಯ ಇದೆಯಾ? ಈ ಪ್ರಶ್ನೆಗೆ ಸ್ವತಃ ರಮೇಶ್ ಅರವಿಂದ್ ವೀಕೆಂಡ್ ವೇದಿಕೆ ಮೇಲೆ ನಿಂತು ಉತ್ತರ ಕೊಟ್ಟಿದ್ದಾರೆ. ವೀಕ್ಷಕರು ಇಷ್ಟಪಡುವವರನ್ನ ಸಾಧಕರ ಸೀಟ್ ಮೇಲೆ ಕೂರಿಸಿ ಅವರ ಕಥೆಯನ್ನ ವೀಕ್ಷಕರಿಗೆ ಹೇಳಬೇಕೆಂಬುದೇ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಉದ್ದೇಶ ಎಂದು ಮೊನ್ನೆ ಪ್ರಸಾರವಾದ ಸಂಚಿಕೆಯಲ್ಲಿ ವೀಕೆಂಡ್ ಟೆಂಟ್ ಮುಂದೆ ನಿಂತು ನಟ ರಮೇಶ್ ಅರವಿಂದ್ ಮಾತನಾಡಲು ಆರಂಭಿಸಿದ್ರು. ನೀವು ಇಷ್ಟಪಡುವವರನ್ನ ಇಲ್ಲಿ ಕೂರಿಸಿ ಅವರ ಕಥೆಯನ್ನ ನಿಮ್ಗೆ ಹೇಳಬೇಕು ಎಂಬುದೇ ನಮ್ಮ ಆಸೆ ಕೂಡ. ನೀವು ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ನಾರಾಯಣ್ ಮೂರ್ತಿ, ವೀರೇಂದ್ರ ಹೆಗಡೆ ಅವರು ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಅದೇ ಪ್ರಯತ್ನದಲ್ಲಿ ಕೂಡ ನಾವು ಇದ್ದೀವಿ. ಒಬ್ಬೊಬ್ಬರಾಗಿ ಬರ್ತಾರೆ, ಸಹಕರಿಸಿ ಅಂತ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಹೇಳಿದ್ರು. ಇನ್ನು ನಟ ರಮೇಶ್ ಅರವಿಂದ್ ಮಾತನಾಡಿರುವ ಧಾಟಿ ನೋಡಿದ್ರೆ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಕಾರ್ಯಕ್ರಮದಲ್ಲಿ ಅನಿಲ್ ಕುಂಬ್ಳೆ ಮತ್ತು ರಾಹುಲ್ ದ್ರಾವಿಡ್ ಭಾಗವಹಿಸುವುದು ಬಹುತೇಕ ಖಚಿತ ಅನ್ಸುತ್ತೆ. ಜನರು ರಾಹುಲ್ ದ್ರಾವಿಡ್ ಮತ್ತು ಅನಿಲ್ ಕುಂಬ್ಳೆ ರವರನ್ನ ಕರೆದುಕೊಂಡು ಬನ್ನಿ ಅಂತಾರೆ. ಅವರನ್ನ ಕರೆದುಕೊಂಡು ಬರಲು ಕಳೆದ 2 ಸೀಸನ್ಗಳನ್ನ ಪ್ರಯತ್ನ ಪಟ್ಟಿದ್ವಿ, ಆದ್ರೆ ಅವರ ಬಿಸಿ ಶೆಡ್ಯೂಲ್ ನಿಂದ ಸಾಧ್ಯವಾಗಲಿಲ್ಲ ಅಂತಾರೆ ಜಿ ಕನ್ನಡ ವಾಹಿನಿಯ ಮುಖ್ಯಸ್ಥ ರಾಘವೇಂದ್ರ ಹುಣಸೂರ್. ಈಗಾಗಲೇ ರಾಘವೇಂದ್ರ ಹುಣಸೂರ್ ಬಹಿರಂಗ ಪಡಿಸಿರೋ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಾಧಕರ ಪಟ್ಟಿಯಲ್ಲಿ ಅನಿಲ್ ಕುಂಬ್ಳೆ ಹೆಸರಿದೆ. ಅಲ್ಲಿಗೆ ವೀಕೆಂಡ್ ವಿತ್ ಟೆಂಟ್ ನಲ್ಲಿ ಅನಿಲ್ ಕುಂಬ್ಳೆ ಜೀವನ ಚರಿತ್ರೆ ಅನಾವರಣ ಆಗುವುದು ಪಕ್ಕಾ. ಸದ್ಯಕ್ಕೆ ಅನಿಲ್ ಕುಂಬ್ಳೆ ಹೆಸರು ಮಾತ್ರ ಖಾತ್ರಿಯಾಗಿದೆ. ರಾಹುಲ್ ದ್ರಾವಿಡ್ ಒಪ್ಪಿಗೆ ನೀಡಿದ್ದಾರೋ ಇಲ್ವಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದ್ರೆ ಒಟ್ಟಾರೆ ಈ ಬಾರಿಯ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಯಲ್ಲಿ ದೊಡ್ಡ ದೊಡ್ಡ ಸಾಧಕರ ಲಿಸ್ಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಯಾರೆಲ್ಲ ಬರ್ತಾರೆ ಅನ್ನೋ ಕುತೂಹಲ ಕೂಡ ನಿಮ್ಮನ್ನ ಕಾಡದೇ ಇರಲ್ಲ. ಹಾಗಿದ್ರೆ ಮಿಸ್ ಮಾಡದೆ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಫಿಲ್ಮಿ ಬೀಟ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಶೀತಲ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್. ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಈ ಚಾನಲ್ ನೋಡ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ.